ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದ್ದೀನಿ ಸಿನಿಮಾ ನೋಡಿ. ಫೈರ್ ಫ್ಲೈ ಅಮೇಝಿಂಗ್. ಆ್ಯಕ್ಚುಲಿ ಮೂವಿ ನೋಡ್ತಾ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಏನೇನು ಹೇಳಬೇಕಂದ್ರೆ ಒಂದೊಂದು ಪಾಯಿಂಟು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿವೇದಿತಾ ಶಿವರಾಜ್ ಕುಮಾರ್ ಅವ್ರಿಗೆ. ಅವರು ಕಾಲ್ ಮಾಡಿ ನನಗೆ ಕರೆದ್ರು ಈ ಸಿನಿಮಾ ನೋಡೋಕ್ಕೆ ಬನ್ನಿ ಅಂತ. ನಿಜವಾಗ್ಲೂ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂಥ ಪ್ರಯತ್ನ, ಬ್ಯೂಟಿಫುಲ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ವೆಂಕಿ ಅವರು ವೆರಿ 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 ಟ್ಯಾಲೆಂಟೆಡ್ ಡೈರೆಕ್ಟರ್ ಕಮ್ ಆ್ಯಕ್ಟರ್. ನಿಜವಾಗ್ಲೂ ಇವರು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಇವರು. ಆ್ಯಂಡ್ ನೆಕ್ಸ್ಟು ನಾನು ಹೇಳಬೇಕಂದ್ರೆ ಸೂಪರ್ ಆಗಿತ್ತು. ಡೈರೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವೆಂಕಿ ಅವರು ಕೂಡ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಫ್ರೇಮು ಕೂಡ ಬ್ಯೂಟಿಫುಲ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು. ಡೈರೆಕ್ಟರ್ ವೆಂಕಿ ಅವ್ರು ಏನಿದ್ದಾರೆ, ದಯವಿಟ್ಟು ಇವರಿಗೆ ಸಪೋರ್ಟ್ ಮಾಡಲೇಬೇಕು. ಇಲ್ಲ ಸ್ಟೇಟ್ ಅವರು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಕರ್ನಾಟಕದಿಂದ. ದಯವಿಟ್ಟು ಇವ್ರು ನಮ್ಮ ಕರ್ನಾಟಕದಲ್ಲೇ ಇರಬೇಕು. ಈ ಡೈರೆಕ್ಟರ್ ನಮ್ಮ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂತ ನೀವೆಲ್ಲ ಬಂದಿದ್ದು ಸಿನಿಮಾ ನೋಡಿ ಇವರಿಗೆ. ಆ್ಯಂಡ್ ಬೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಫ್ರೇಮು ತುಂಬ ಕಲರ್ಫುಲ್ ಆಗಿತ್ತು. ಆ್ಯಂಡ್ ಆರ್ಟ್ ಡೈರೆಕ್ಷನ್ ಮೆನ್ಷನ್ ಮಾಡಲೇಬೇಕು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಡೈಲಾಗ್ಸು ಸೂಪರ್ ಫ್ಯಾಂಟಾಸ್ಟಿಕ್, ಮನಸ್ಸಿಗೆ ಟಚ್ ಆಗುವಂಥ ಡೈಲಾಗ್ಸ್ಗಳಿತ್ತು. ಆ್ಯಂಡ್ ಈ ಡೈರೆಕ್ಟ್ರು ದಯವಿಟ್ಟು ನನ್ನ ನೆಕ್ಸ್ಟು ಅವ್ರು ಮಾಡುವಂಥ ಸಿನಿಮಾದಲ್ಲಿ ನನಗೂ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಮುಖಾಂತರ. ಆ್ಯಂಡ್ ಇದು ಕನ್ನಡ ಸಿನಿಮಾದ 2.0 ವರ್ಷನ್ ಆಗಿದೆ. ಹೊಸ ಸ್ಟೈಲ್ ಆಫ್ ಕನ್ನಡ ಸಿನಿಮಾ ಮೇಕಿಂಗ್. ಆಲ್ ದ ಬೆಸ್ಟ್ ಟು ದ ಡಿರೆಕ್ಟರ್. ನನಗೆ ಇಷ್ಟ ಆದಂಥ ಒಂದು ಡೈಲಾಗ್, ದೆ ಲಿವ್ ಇನ್ ಮೈ ಬಿಹೇವಿಯರ್ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಶಿವಣ್ಣ ಅವರು ಒಂದು ಅದ್ಭುತವಾದಂಥ ಕ್ಯಾಮಿಯೋ ಮಾಡಿದ್ದಾರೆ ಇದರಲ್ಲಿ. ಸಖತ್ ಖುಷಿ ಆಗುತ್ತೆ ಶಿವಣ್ಣ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದನ್ನು ನೋಡಲಿಕ್ಕೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ಫೈರ್ ಫ್ಲೈಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಕನ್ನಡ ರೆಪರ್ ಚಂದನ್ ಶೆಟ್ಟಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಫೈರ್ ಫ್ಲೈ ಸಿನಿಮಾನ ನೋಡಿ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ನಿವೇದಿತಾ, ಮೈ ಸಿಸ್ಟರ್. ಇಂಥ ಒಂದು ಒಳ್ಳೆ ಸಿನಿಮಾ ಅವರ ಸಂಸ್ಥೆಯಿಂದ ಬರ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ವಂಶಿ ಅವರು ಇದರಲ್ಲಿ ನಟಿಸಿದ್ದಾರೆ ಮತ್ತು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಬೇಕು. ವೆರಿ ಯೂನೀಕ್ ಕಾನ್ಸೆಪ್ಟ್, ಯೂನೀಕಾಗಿ ಶೂಟ್ ಕೂಡ ಮಾಡಿದ್ದಾರೆ ಈ ಸಿನಿಮಾನ. ನಮ್ಮ ಅಭಿಲಾಷ್ ಕಲತ್ತಿ ಅವರು ಸಿನಿಮಾಟೋಗ್ರಾಫರ್. ಭಾಳ ಚೆನ್ನಾಗಿ ಬಂದಿದೆ. ನ್ಯೂ ಲೆವೆಲ್ ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಆಫ್ ಕ್ಯಾಮ್ರಾ ವರ್ಕ್. ಆ್ಯಂಡ್ ನನಗೇನು ಇಷ್ಟ ಆಯಿತು ಅಂದರೆ ಕಲರ್ಸ್ನ ಉಪಯೋಗಿಸಿ ಒಂದೊಂದು ಫೀಲಿಂಗು ಒಂದೊಂದು ಕಲರ್ನ ಅಸೋಸಿಯೇಟ್ ಮಾಡಿದ್ದಾರೆ. ಇಟ್ಸ್ ಟ್ರೂಲಿ ಮ್ಯಾಜಿಕಲ್ ಆನ್ ಸ್ಕ್ರೀನ್. ಇದನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್. ವೆರಿ ಪ್ರೌಡ್. ಪ್ರತಿಯೊಬ್ಬರು ಹೋಗಿ ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಇವತ್ತು ತುಂಬ ಸಂತೋಷವಾದ ದಿವಸ. ಆ್ಯಂಡ್ ಶಿವರಾಜ್ ಕುಮಾರ್ ಅವರ ಡಾಟರ್ ನಿವೇದಿತಾ ಅವ್ರ ಫಸ್ಟ್ ಪ್ರಯತ್ನ ಪ್ರೊಡಕ್ಷನ್ ಹೌಸಲ್ಲಿ ಆಸ್ ಎ ಪ್ರೊಡ್ಯೂಸರ್. ಆ್ಯಂಡ್ ಫಸ್ಟ್ ಫಿಲ್ಮೇ ಒಂದು ಹೊಸ ರೀತಿಯಲ್ಲಿ ಒಂದು ಹೊಸ ಟ್ರೈ ಮಾಡಿದ್ದಾರೆ. ಸೊ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ಹರ್. ಹಾಗೆ ವಂಶಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಹೊಸ ಪ್ರಯತ್ನ, ಅವ್ರ ಹೊಸ ಕಂಟೆಂಟ್ ಇಟ್ಕೊಂಡು ಒಂದು ಎಮೋಷ್ನಲ್, ಒಂದು ಫೀಲು, ಒಂದು ಪರ್ಫಾರ್ಮೆನ್ಸ್, ಒಂದು ಮನುಷ್ಯನಲ್ಲಿ ಒಳಗಡೆ ಇರೋ ಆ ಒಂದು ಏನೆಲ್ಲ ಆಗುತ್ತೆ ಇಫ್ ಈಸ್ ಅಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ. ಆಮೇಲೆ ಟೆಕ್ನಿಕಲಿ ಏನೋ ಹೊಸದಾಗಿ ಟ್ರೈ ಮಾಡಿದ್ದಾರೆ. ಇಟ್ ಇಸ್ ರಿಯಲಿ ಗುಡ್. ಇಟ್ ಇಸ್ ನಾಟ್ ಅ ಫುಲ್ ಸ್ಕ್ರೀನ್. ಅದು ತುಂಬ ಚೆನ್ನಾಗಿತ್ತು. ಆ ಮೇಕಿಂಗ್ ಚೆನ್ನಾಗಿತ್ತು. ಆಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದೆ. ಆ್ಯಂಡ್ ವಂಶೀಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ವೆರಿ ಗುಡ್. ಸೊ ವೆರಿ ವೆರಿ ಆಲ್ ದಿ ಬೆಸ್ಟ್ ಟು ನಿವೇದಿತಾ ಆ್ಯಂಡ್ ವಂಶಿ ಆ್ಯಂಡ್ ಶಿವನ ಬಗ್ಗೆ ನೋ ಅದರ್ ವರ್ಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನೋಡಿದ ತಕ್ಷಣ ತುಂಬ ವಿಚಾರಗಳ ಬಗ್ಗೆ ಎಲ್ಲರ ಹತ್ರನೂ ಮಾತಾಡ್ಸುತ್ತೆ. ಆದರೆ ನನಗೆ ಹೇಳಬೇಕು ಅಂತ ಅನಿಸಿದ್ದು ಪ್ರೊಡಕ್ಷನ್ ಬಗ್ಗೆ. ಎಷ್ಟೋ ಜನ ಕಲಾವಿದರಿಗೆ ಅಥವಾ ತುಂಬ ಟ್ಯಾಲೆಂಟೆಡ್ಗೆ ಒಂದು ವೇದಿಕೆ ಸಿಕ್ಕೋದು ತುಂಬಾ ಅಪರೂಪ. ಅಂಥ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಅಪರೂಪದ ಕೆಲಸ. ಸೊ ನಿವೇದಿತಾ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಥರದ್ದೊಂದು ಹೊಸ ಟ್ಯಾಲೆಂಟೆಡ್ನ, ಹೊಸ ಕಲ್ಪನೆ ಇರುವಂಥ ಒಬ್ಬ ನಿರ್ದೇಶಕರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ ಅಂತ ನನಗೆ ಅನಿಸುತ್ತೆ.
ಯಾಕಂದರೆ ಒಂದು ಅವಕಾಶ ಎಷ್ಟು ದೊಡ್ಡದು ಅಂತ ನಮಗೆಲ್ಲರಿಗೂ ಗೊತ್ತು. ಇಂಡಸ್ಟ್ರಿಗೆ ಬಂದಾಗ ಒಂದು ಚಿಕ್ಕ ಅವಕಾಶನೂ ಕೂಡ ತುಂಬ ದೊಡ್ಡದು ಅಂತ ಫೀಲ್ ಮಾಡಿದವ್ರು ನಾವು. ಅವರು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಇವತ್ತು ಇಂಡಸ್ಟ್ರಿ ಪೂರ್ತಿ ಇದ್ದೀವಿ, ಅದರಲ್ಲಿ ನಾನು ಕೂಡ ಒಬ್ಳು. ಅಂದರೆ ರಾಜ್ಕುಮಾರ್ ಅಪ್ಪಾಜಿ ಅವರ ಬ್ಯಾನರಲ್ಲಿ ಇವತ್ತು 3ನೇ ತಲೆಮಾರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೆ ಅಂದರೆ ಅದು ನಿಜಕ್ಕೂ ತುಂಬ ಅಪರೂಪವಾದ ಕೆಲಸ ನಿರ್ಮಾಪಕರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದನ್ನು ತುಂಬ ಚೆನ್ನಾಗಿ ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದಾರೆ. ಡೈರೆಕ್ಷನ್ನು ಮಾಡ್ತಾ ಆ್ಯಕ್ಟ್ ಮಾಡೋದು ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್. ಅದನ್ನು ತುಂಬ ಚೆನ್ನಾಗಿ ತುಂಬ ಹೊಸತನದ ಸಿನಿಮಾ ಇದು ಅಂತ ನಾನು ಹೇಳಬಲ್ಲೆ. ಈ ಸಿನಿಮಾದಲ್ಲಿ ಪಾತ್ರವಹಿಸಿದಂಥ ಎಲ್ಲರೂ ಕೂಡ ತುಂಬ ಹೊಸದಾಗಿ ಕಾಣ್ತಾರೆ. ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿದೆ, ಹೇಳೋ ವಿಚಾರ ಹೊಸದಾಗಿದೆ, ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ, ನಿಮ್ಮನ್ನು ತುಂಬ ಹೊಸ ಫೀಲಿಂಗ್ ಕೊಡುತ್ತೆ. ಸಂಗೀತ, ಹುಡುಗಿ ರಚನಾ, ಅವಳು ಕೂಡ ತುಂಬ ಮುದ್ದಾಗಿದ್ದಾಳೆ. ಸೊ ಒಟ್ಟಾರೆ ಎಲ್ಲ ಹೊಸ ಪ್ರತಿಭೆಗಳು ತುಂಬಿರುವಂಥದ್ದು ಈ ಸಿನಿಮಾದಲ್ಲಿ ತುಂಬ ಹೊಸದು ಅಂತ ನಮ್ಗೆ ಅನಿಸುತ್ತೆ. ಇಂಥ ಒಂದು ಹೊಸ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತರೋವರೆಗೂ ಅಷ್ಟೇ ಅವರ ಜವಾಬ್ದಾರಿ. ಇನ್ಮೇಲೆ ಈ ಸಿನಿಮಾವನ್ನು ಸಪೋರ್ಟ್ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಕೈಯಲ್ಲಿದೆ. ಹಾಗಾಗಿ ಈ ಥರದ ಹೊಸ ಹೊಸ ಪ್ರಯತ್ನಗಳನ್ನು ನೀವು ಸಪೋರ್ಟ್ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಹೊಸ ಕಥೆಗಳು, ಹೊಸ ಪ್ರತಿಭೆಗಳು ಬರುತ್ತೆ ಅನ್ನೋದು ನನ್ನ ಆಶಯ. ಒಟ್ಟಾರೆ ಈ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಫೈರ್ ಫ್ಲೈ ಹೆಸರೇ ಹೇಳ್ದಂಗೆ ಇದು ಟೆಕ್ನಿಷಿಯನ್ಸ್ ಆಫ್ ಫೈರ್ ಫ್ಲೈ. ದಿಸ್ ಇಸ್ ಅ ಟೆಕ್ನಿಷಿಯನ್ಸ್ ಫಿಲ್ಮ್. ಕಂಗ್ರ್ಯಾಚುಲೇಷನ್ಸ್ ವಂಶಿ, ಚರಣ್ ರಾಜ್ ಆ್ಯಂಡ್ ಅಭಿಲಾಷ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶಿವಣ್ಣ. ಓಕೆ, ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ವರ್ಲ್ಡ್ಗೆ ಕರ್ಕೊಂಡು ಹೋಗುತ್ತೆ, ಒಂದು ವರ್ಲ್ಡ್ ನಿಮ್ಮ ಸುತ್ತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿ ಕತೆ ಹೇಳುತ್ತೆ. ಕಂಪ್ಲೀಟ್ಲಿ ಫ್ರೆಶ್. And thank you Shivana for producing such films and encouraging young talents. I completely thoroughly loved it. Thank you so much. ನಮ್ಮ ವಂಶಿ ಅವರು ಈಸ್ ನಾಟ್ ಜಸ್ಟ್ ಅ ಗುಡ್ ಆ್ಯಕ್ಟರ್, ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅಂತ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾ ಮೂಲಕ. ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗಿ, ಇಟ್ಸ್ ಟೆಕ್ನಿಕಲಿ ಮಾರ್ವಲಸ್ ಸಿನಿಮಾ ಇದು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವ್ರ ಡೈರೆಕ್ಷನ್ ಇರ್ಬೋದು, ಅಥವಾ ಅಭಿಲಾಷ್ ಅವರ ಸಿನಿಮಾಟೋಗ್ರಫಿ ಇರ್ಬೋದು, ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು. ನಾವೇನು ಹೊಸತನ ಅಂತ ಏನಾಡ್ತೀವಲ್ಲ, ಎಮೋಷನ್ ಇದೆ, ಅದನ್ನ ಹ್ಯೂಮರ್ ರೀತಿಯಲ್ಲಿ ತಗೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬೆಸ್ಟ್ ವಿಶಸ್ ಟು ಫೈರ್. ಪ್ಲೀಸ್ ಸಿನಿಮಾನ ಸೋಲಕ್ಕೆ ಬಿಡಬೇಡಿ, ಥಿಯೇಟ್ರಲ್ಲೇ ನೋಡಿ. ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಮಜಾ. ಮ್ಯೂಸಿಕ್ ಆಗಿರ್ಬೋದು, ಚರಣ್ ರಾಜ್ ಅವ್ರ ಫ್ಯಾಬ್ಲೆಸ್ ಮ್ಯೂಸಿಕ್ಕು, ಅಭಿಲಾಷ್ ಕಲಂತಿ ಅವರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ, ಆ್ಯಂಡ್ ಓವರ್ ಆಲ್ ಇದರ ನಾವಿಕಾ ವಂಶಿ ಅವರು ಆ್ಯಂಡ್ ಇದನ್ನು ಸಪೋರ್ಟ್ ಮಾಡಿರೋಂಥ ಶಿವಣ್ಣ ಆ್ಯಂಡ್ ನಿವೇದಿತಾ ಅವರು ಹೇಳಲೇಬೇಕು. ಪ್ರೊಡ್ಯೂಸರ್ ವೇಟಿಂಗ್ ಟು ವರ್ಕ್ ವಿತ್ ಯು. ಯಾಕೆಂದ್ರೆ ಅವ್ರ ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಆಗ್ತಂದ್ರೆ ಎಲ್ಲ ಇಂಟರ್ವ್ಯೂ ಪ್ರತಿಯೊಂದು ಎಲ್ಲ ಕಡೆನೂ ಅವರು ಒಬ್ಬ ಪ್ರೊಡ್ಯೂಸರ್ ಹೇಗಿರಬೇಕು ಅಂತ ಒಂದು ಮಾದರಿಯಾಗಿ ಅವರು ಮೊದಲನೇ ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ ಅವ್ರಿಗೆ. ಅವ್ರು ಎಲ್ಲಿ ಬಿಟ್ಟರು ಅಲ್ಲಿಂದ ಶುರು ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ, ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಸ್ಪೆಷಲಿ ನೀವು ಈ ಥರ ಒಂದು ಕಾನ್ಸೆಪ್ಟ್ನ ತೊಗೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ ಶೋಸ್ ಯೋ ಮೆಚುರಿಟಿ. ಈ ಥರ ಸಿನಿಮಾಗಳು ಬೇಕು, ಯಾಕಂದರೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಆಗಿದೆ ಸಿನಿಮಾ. ಸೊ ವೆರಿ ಗುಡ್ ಲಕ್ ಟು ವಂಶಿ, ಈಸ್ ಡನ್ ಅ ಗ್ರೇಟ್ ಜಾಬ್. ಅದ್ರ ಜೊತೆ ರಚನಾ ಇಂದರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಎಲ್ಲ ಪ್ರತಿಯೊಬ್ಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಇಸ್ ವೆರಿ ಸೂದಿಂಗ್, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಆ್ಯಸ್ ಅ ಮೂಮೆಂಟ್ಸ್ ಅಲ್ಲಿರೋ ಸಿನಿಮಾ ಇದು. ಖುಷಿ ಆಗುತ್ತೆ, ಒಳ್ಳೆ ಟ್ರೀಟ್ ಇದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಇಂದು ವಾಕನಾಥ್. ಫೈರ್ ಫ್ಲೈ ಇಸ್ ವೆರಿ ನೈಸ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಅಂತ ಹೇಳ್ಬೋದು. ಬಿಕಾಸ್ ನಂಗೆ 2-3 ವಿಷಯಗಳನ್ನು ಹೇಳಲೇಬೇಕು. ಒಂದು, ಇಟ್ಸ್ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಬೈ ವಂಶಿ. ಅಟ್ ದ ಸೇಮ್ ಟೈಮ್ ಅಭಿಲಾಷ್ ಕಲತಿ ಅವ್ರದ್ದು ಮ್ಯಾಜಿಕ್ ಇಲ್ಲಿ ನೋಡ್ಬೋದಾಯಿತು. ಆ ಫ್ರೇಮ್ ರೇಟ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಿಕಾಸ್ ಫ್ಲಾಶ್ ಬ್ಯಾಕಲ್ಲಿ 35mm ಆಗಲಿ, ಮತ್ತು ನಾರ್ಮಲ್ ಫ್ರೇಮಲ್ಲಿ ಕತೆ ಹೇಳಬೇಕಾದ್ರೆ I would say the entire execution was very amazing actually. ಈ ಥರ ಒಂದು ಕನ್ನಡದಲ್ಲಿ ಸುಮಾರು ದಿನಗಳ ಬಂದಿಲ್ಲ. ಈ ಥರ ಎಕ್ಸ್ಪೆರಿಮೆಂಟ್ಸ್ ಸಿನಿಮಾಗಳೆಲ್ಲ ನೋಡಿದ್ರೆ ಇನ್ಫ್ಯಾಕ್ಟ್ ಹೊಸ ಫಿಲ್ಮ್ ಮೇಕರ್ಸ್ಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ ಟು ಮೇಕ್ ಎಕ್ಸ್ಪೆರಿಮೆಂಟ್ಸ್. ಸೊ ದಟ್ಸ್ ವಾಟ್ ವಿ ನೀಡ್ ಟು ಸಿ ಅಲ್ವಾ. ಸೊ ವಿ ಆಲ್ವೇಸ್ ಕಂಪೇರ್ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಇನ್ ಕನ್ನಡ ಆಲ್ಸೋ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೊ ಮಚ್. ಹಲೋ, ಹಾಯ್, ಎಲ್ರಿಗೂ ನಮಸ್ತೆ. ಏನಿವತ್ತು ಫೈರ್ ಫ್ಲೈ ಸಿನಿಮಾ ವೀಕ್ಷಣೆ ಮಾಡಿದ್ದೀವಿ. ನಿವೇದಿತಾ ಶಿವರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದಿರುವಂಥ ಸಿನಿಮಾ.
ಭಾಳ ಅದ್ಭುತವಾದಂಥ ಒಂದು ಕಥೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಡೀ ಚಿತ್ರತಂಡ ಏನಿದೆ ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋದು ಕೂಡ ಎಲ್ಲೂ ಒಂದು ಪಾಯಿಂಟ್ನ ಬಿಡದಿರೋ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಏನು ಒನ್ ಮ್ಯಾನ್ ಶೋ ಥರ ವಂಶಿ ಅವರು ಭಾಳ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಡೀ ಸ್ಕ್ರೀನನ್ನು ಅವರೇ ಆವರಿಸ್ಕೊಬಿಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಒಂದು ಒಳ್ಳೆ ಅದ್ಭುತ ಒಂದು ಕಂಟೆಂಟ್ ಇರುವಂಥ ಒಂದು ಸಿನಿಮಾ. ಥಿಯೇಟ್ರಿಗೆ ಬಂದು ನೀವೆಲ್ಲ ನೋಡಿ, ನಿಮ್ಮ ಮನೆಯವ್ರನ್ನ ನಿಮ್ಮ ಸ್ನೇಹಿತರನ್ನ ಕರ್ಕೊಬಂದು ಸಿನಿಮಾ ನೋಡಿ, ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗೇ ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಓಕೆ, ನಮಸ್ಕಾರ. ಫೈರ್ ಪ್ಲೇಸ್ ಬಗ್ಗೆ ನಮ್ಮ ಕಾರ್ತಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್. ಈಗಷ್ಟೇ ಫೈರ್ ಫ್ಲೈ ಬ್ಯೂಟಿಫುಲಿ ಮೇಡ್ ಫಿಲ್ಮ್. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್. ಈಗಷ್ಟೇ ಫೈರ್ ಫ್ಲೈ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದು ನನಗೆ ಅನಿಸಿದ್ದು, ಒಬ್ಬ ಮನುಷ್ಯ ಎಷ್ಟೇ ಕಷ್ಟ ಇದ್ರು, ಏನೇ ತೊಂದರೆ ಆದರೂ ಲೈಫ್ ಹ್ಯಾಸ್ ಟು ಮೂವ್ ಆನ್, ಲಿವ್ ದ ಮೊಮೆಂಟ್ ಅನ್ನೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ನನಗೆ ಅಂದರೆ ಯಾವಾಗಲೂ ಇಷ್ಟ ಆಗೋದು ದೊಡ್ಡ ಮನೆಯವರು ಹೊಸ ಕಲಾವಿದರಿಗಾಗಲಿ ಹೊಸ ತಂತ್ರಜ್ಞರಿಗೆ ಅವಕಾಶಗಳು ಕೊಡ್ತಾ ಇರ್ತಾರೆ. ಈ ಒಂದು ಸಿನಿಮಾದಲ್ಲಿ ವಂಶಿ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನನಗೆ ಮೈ ಡಿಯರ್ ಫ್ರೆಂಡ್ ಅಭಿಲಾಷ್ ಕಳತಿಯವರು ಇದರ DOP ಹ್ಯಾಸ್ ಡನ್ ಅ ಗ್ರೇಟ್ ವರ್ಕ್. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಚರಣ್ ರಾಜ್ ಅವರು ಅವ್ರ ವರ್ಕ್ ಎದ್ದು ಕಾಣುತ್ತೆ. ಆಲ್ ಸಿನಿಮಾ ಪ್ರತಿಯೊಂದು ಫ್ರೇಮಲ್ಲೂ ಟೆಕ್ನಿಕಲಿ ವೆರಿ ವೆಲ್ ಮೇಡ್ ಫಿಲ್ಮ್. ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ದೊಡ್ಡ ಮನೆಯಿಂದ ಮತ್ತೊಂದು ಹೊಸ ಪ್ರಯತ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಒಳ್ಳೆದಾಗಲಿ. ಇಟ್ಸ್ ಲವ್ಲಿ. ಲೈಫ್ ಇಸ್ ಟು ಎಂಜಾಯ್. ಫೈರ್ ಫ್ಲೈ ಚಿತ್ರ ಬಹಳನೇ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ನಾನು ನೋಡಿರಲಿಲ್ಲ. ತುಂಬ ಯುನೀಕ್ ಪ್ರೆಸೆಂಟೇಷನ್ ಅಂತ ಅನ್ಸುತ್ತೆ, ಬೋಲ್ಡ್ ಅಂತ ಹೇಳ್ಬೋದು. ಸೊ ಈ ಥರದೊಂದು ಚಿತ್ರ ಐ ಥಿಂಕ್ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಚಿತ್ರ. ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಪ್ರತಿ ಒಂದು ಫ್ರೇಮಲ್ಲೂ ಆ ಪ್ರೊಡಕ್ಷನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್ ಬೈ ಅ ಲಾಟ್ ಆಫ್ ಪೀಪಲ್. ಬಟ್ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಂದ್ರೆ ಇಟ್ ಇಸ್ ದ ಕ್ಯಾಮ್ರಾ ವರ್ಕ್. ಅದ್ಭುತವಾಗಿ ಪ್ರತಿ ಒಂದು ಫ್ರೇಮನ್ನು ಇಟ್ ಇಸ್ ಲೈಕ್ ಕ್ರಿಸ್ಪ್, ಇಟ್ ಇಸ್ ಲುಕಿಂಗ್ ಬ್ಯೂಟಿಫುಲ್, ಇಟ್ಸ್ ಲುಕಿಂಗ್ ಕಲರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಜಲಕ್ ಬಂದು ಹೋಗಿದ್ದು ಶಿವಣ್ಣ ಸರ್, ಇಟ್ ವಾಸ್ ಅ ಗೇಮ್ ಚೇಂಜರ್. ಆ್ಯಂಡ್ ಪ್ರತಿಯೊಬ್ಬರೂ ಈ ಕಾಸ್ಟಲ್ಲಿ ಮಾಡಿರೋದು, ಎಸ್ಪೆಷಲಿ ಲೈಕ್ ಸ್ಪೆಷಲ್ ಮೆನ್ಷನ್ ವಂಶಿ. ಇದರಲ್ಲಿ ಆ್ಯಕ್ಟಿಂಗು ಮಾಡಿ ಡೈರೆಕ್ಷನು ಮಾಡಿರೋದು ಸ್ವಲ್ಪ ಕೆಲಸ ಅಲ್ಲ ಅದು. ಆ್ಯಂಡ್ ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಫೈರ್ ಫ್ಲೈ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಿನಿಮಾ ನೋಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಈ ಥರ ಒಂದು ಪ್ರಯತ್ನ ಎಲ್ಲರೂ ಮಾಡಬೇಕು. ಎಸ್ಪೆಷಲಿ ನಿವೇದಿತಾ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಈ ಸ್ಟೆಪ್ ತೊಗೊಂಡಿರೋಕ್ಕೆ, ಆ ಧೈರ್ಯ ಮಾಡಿರೋಕ್ಕೆ. ಸೊ ನಿವೇದಿತಾ ಅವರು, ವಂಶಿ ಅವರು ಎಲ್ಲರೂ ಅವ್ರ ಪೆಟ್ಟಿಗೆಯಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆಯೋ ಅದೆಲ್ಲ ತೆಗ್ದು ಚೆಲ್ಬಿಟ್ಟಿದ್ದಾರೆ ಸಿನಿಮಾಲಿ. DOP ಆಗಿರ್ಬೋದು, ಮ್ಯೂಸಿಕ್ ಚರಣ್ ರಾಜ್ ಸರ್ ಇಸ್ ಡನ್ ಅ ಗ್ರೇಟ್ ಜಾಬ್, ಫ್ಯಾಂಟಾಬ್ಯುಲಸ್ ಜಾಬ್. ಆಮೇಲೆ ಜೀವನದಲ್ಲಿ ಏನಾದರೂ ಕಲರ್ ಮಿಸ್ ಆಗಿದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ಸಿನಿಮಾ ನೋಡಿ ಆ ಕಲರ್ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಒಂದೊಂದು ಫ್ರೇಮು ಅಷ್ಟು ಕಲರ್ಫುಲ್ ಆಗಿ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಎಫರ್ಟ್ಗೆ, ಈ ಸಿನಿಮಾ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರೂ ಬನ್ನಿ ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಎಲ್ಲ ಆರ್ಟಿಸ್ಟು ಬಂದು ಸಿನಿಮಾ ನೋಡ್ಬೋದು. ನನ್ನ ಮಗಳ ಸಿನಿಮಾ ನೋಡ್ಬೋದು. ಥ್ಯಾಂಕ್ ಯು. ಮನ್ಸಾರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟಿ ಬರಬೇಕಾದ್ರೆ, ನೈಟ್ ಶೋ ಬರಬೇಕಾದ್ರೆ ಪಾಪ ಬಿಗ್ ಡೇಸ್ಲಿ ಪಾಪ ಟ್ರಾಫಿಕ್. ಬಟ್ ಅದರಲ್ಲೂ ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ, ನನ್ನ ಮಗಳ ಮೇಲೆ ಒಂದು ಆಸೆಗೆ, ಒಂದು ಪ್ರೀತಿಗೆ ಬಂದು ಆಶೀರ್ವಾದ ಮಾಡಿದ್ದೆ. ಭಾಳ ಖುಷಿಯಾಯಿತು. ನನಗೂ ತುಂಬ ಇಷ್ಟ ಆಯಿತು ಪಿಕ್ಚರು. ಅಂದರೆ ವಿಕ್ಕಿ ಅನ್ನೋ ಪಾತ್ರ ಭಾಳ ಕಾಡುತ್ತೆ. ತುಂಬಾ ನ್ಯಾಚುರಲ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಅಷ್ಟೇ ಎಷ್ಟು ಸ್ಮೂತಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಸೆಟ್ ವರ್ಕ್ ಇರ್ಬೋದು, ಮ್ಯೂಸಿಕ್ ಚರಣ್ ರಾಜ್ ಅವ್ರದ್ದು, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಷ್ಟೇ ಭಾಳ ಅದ್ಭುತವಾಗಿದೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಒಂದು ಸ್ಮಾಲ್ ಒಂದು ಕ್ಯಾರೆಕ್ಟರ್ ಬರ್ತೀವಿ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿನಿಮಾ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ಒಂದು ವಿಭಿನ್ನವಾದ ಸಿನಿಮಾ ಬರುತ್ತೆ. ಒಂದು
ಹೊಸ ಪ್ರತಿಭೆಗಳು ಬಂದರೆ ಕನ್ನಡ ಇಂಡಸ್ಟ್ರಿಗೆ, ಭಾಷೆಗೆ, ನಮ್ಮ ಕಲ್ಚರ್ಗೆ ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಫಿಲ್ಮಲ್ಲಿ ವಂಶಿ ಅವ್ರು ಮಾಡಿರೋದು, ಆದರೆ ಹೊರಗಡೆ ಬರಬೇಕಾದ್ರೆ ಅದು ವಿಕಿ ಅಂತಲೇ ಅನಿಸುತ್ತೆ ಹೊರತು ಬೇರೆ ಅವ್ರ ಹೆಸರು ನೆನಪಿಗೆ ಬರಲ್ಲ ನನಗೆ. ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಎರಡನ್ನೂ ಮಾಡೋದು ತುಂಬ ಕಷ್ಟದ ವಿಚಾರ. ಆದರೆ ವಂಶಿ ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ, ಈ ಫಿಲ್ಮ್ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊಳ್ತೀನಿ. ಫೈರ್ ಫ್ಲೈ ಒನ್ ಆಫ್ ಇಟ್ಸ್ ಕೈಂಡ್ ಸಿನಿಮಾ ಅಂತಲೇ ಹೇಳಬೇಕು. ಕನ್ನಡಕ್ಕೆ ತುಂಬಾ ಹೊಸ ರೀತಿಯಾದಂಥ ಒಂದು ಪ್ರಯತ್ನ. ವಂಶಿ ಅವರು ಫಸ್ಟ್ ಟೈಮು ಬರೆದು ಅವರೇ ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಬಟ್ ಫಸ್ಟ್ ಟೈಮ್ ಅಂತ ಅನಿಸೋದೇ ಇಲ್ಲ. ಅಂತ ಒಂದು ಫೀಲ್ ಆಗುತ್ತೆ. ನಮಗೆ ಬೇಕಾದಂಥ ಒಂದು ಸಿಂಪಲ್ ಮೆಸೇಜ್, ಆ ಸಿಂಪಲ್ ಮೆಸೇಜನ್ನು ತುಂಬ ಎಂಟರ್ಟೈನಿಂಗಾಗಿ ಹೇಳಿದ್ದಾರೆ. ಲಾಸ್ಟಲ್ಲಿ ಆ ಮೆಸೇಜು ಹೇಳುವಾಗ ತುಂಬ ಟಚ್ ಆಗುತ್ತೆ. ಮೆಸೇಜನ್ನು ಅನ್ನೋದಕ್ಕೆ ನೀವು ಸಿನಿಮಾನೇ ನೋಡಬೇಕು. ಆ್ಯಂಡ್ ಟೆಕ್ನಿಕಲಿ ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಕಲರ್ ಗ್ರೇಡಿಂಗ್ ಇರ್ಬೋದು, ಒನ್ ಆಫ್ ದಿ ಬೆಸ್ಟ್, ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸ ರೀತಿ ಅನುಭವ ಕೊಡುವಂಥ ಸಿನಿಮಾ, ಮಿಸ್ ಮಾಡಿದ್ರೆ ಈ ಸಿನಿಮಾ. ಹಾಯ್, ಎಲ್ರಿಗೂ ನಮಸ್ಕಾರ. ಫೈರ್ ಫ್ಲೈ ಒಂದೊಂದು ದೃಶ್ಯದಲ್ಲಿಂದ ಹಿಡಿದು ಒಂದು ಸನ್ನಿವೇಶ, ಒಂದೊಂದು ಫ್ರೇಮು, ಹಾಡುಗಳು ಎಲ್ಲದರಲ್ಲೂ ಕೂಡ ಒಂದು ಹೊಸದನ್ನು ಪ್ರಯತ್ನ ಪಟ್ಟಿದ್ದಾರೆ. ವಂಶಿಯವರಾಗಲಿ, ಮತ್ತು ಅಭಿ ದ ಸಿನಿಮಾಟೋಗ್ರಾಫರ್ ಆ್ಯಂಡ್ ಶರಣ್ ರಾಜ್, ಎಲ್ಲರೂ ಕೂಡ ಕನ್ನಡ ಇದೆಯಾಗ ಎಲ್ಲರೂ ಕೂಡ ಹೊಸದನವನ್ನು ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅದು ಕಾಣಿಸುತ್ತೆ. ಇಟ್ಸ್ ವೆರಿ ಫ್ರೆಶ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ನಿವೇದಿತಾ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ರಿಗೂ. ಶ್ರೀನಿ ಮಾತಾಡ್ತಾ ಇದ್ದೀನಿ. ಇವತ್ತು ಫೈರ್ ಫ್ಲೈ ಪ್ರೀಮಿಯರ್ ಶೋ ಸಿನಿಮಾ ವಿಜುವಲಿ ಒಂದು ಹೊಸ ಥರದ ಎಕ್ಸ್ಪೀರಿಯೆನ್ಸು ಆಡಿಯನ್ಸ್ಗೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡಕ್ಷನ್ ವೈಸ್ ಆಗಲಿ, ಅವ್ರು ಡೆಬ್ಯೂ ಅಂತ ಹೇಳೋಕ್ಕೆ ಆಗಲ್ಲ. ಆ್ಯಕ್ಟರ್ ವಂಶಿ ಅವ್ರದ್ದು, ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕೂ ಆ್ಯಕ್ಚುಲಾಗಿ ಒಂದು ಹೀರೋ ಅಂತ ಹೇಳೋದು ಅಂದರೆ ಕ್ಯಾಮ್ರಾಮನ್, ಫೈರ್ ಫ್ಲೈ ಸಿನಿಮಾಟೋಗ್ರಫರ್ ಅಭಿ ಆ್ಯಕ್ಚುಲಾಗಿ ನನ್ನ ಜೊತೆ ಶ್ರೀನಿವಾಸ ಕಲ್ಯಾಣದಿಂದ ಶುರು ಮಾಡೋದು ಅವ್ರ ಜರ್ನಿ. ಇವತ್ತು ಈ ಮಟ್ಟಕ್ಕೆ ಇಷ್ಟು ಅದ್ಭುತವಾದ ವಿಜುವಲ್ಸ್ನ ತೆಗೆಯುತ್ತಾ ಇದ್ದಾರೆ ನೋಡಿನೇ ಹೆಮ್ಮೆ ನನಗೆ. ಒಂಥರ ಕಂಗ್ರ್ಯಾಚುಲೇಷನ್ಸ್ ಅಭಿ. ಯಾಕಂದರೆ ಒಂದು ಸಿನಿಮಾದ ಈ ಪರ್ಟಿಕ್ಯುಲರ್ ಸಿನಿಮಾದು ವಿಜುವಲ್ಸೇ ಹೀರೋ ಅಂತ ನನ್ನ ಭಾವನೆ. ಸೊ ಅದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾನ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಮ್ಮ ಶ್ರೀ ಸಿನಿಮುತ್ತು ಪಿಕ್ಚರ್ಸ್ನ ಮೊದಲನೇ ಸಿನಿಮಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಗುಡ್ ಲಕ್. ಹಾಗೆ ಹೀಗೆ ಹೊಸಬ್ರ ಸಿನಿಮಾ ಇನ್ನಷ್ಟು ಬರಲಿ ಅವರ ಪ್ರೊಡಕ್ಷನಿಂದ ಅಂತ ಶುಭ ಕೋರ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ಪ್ರಸನ್ನ ಅಂತ. ಫಸ್ಟ್ ಟೈಮ್ ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅಭಿ ಡೈರೆಕ್ಷನ್ ಮಾಡಿದ್ದಾರೆ. ಒಂದು ಚಿಕ್ಕ ಕಥೆನ ತುಂಬ ದೊಡ್ಡದಾಗಿ ಎಂಟರ್ಟೈನಿಂಗ್ ಆಗಿ ಹೇಳೋದು ತುಂಬ ಕಷ್ಟ. ಒಂದು ಮೊದಲನೇ ಪ್ರಯತ್ನದಲ್ಲೇ ಡೈರೆಕ್ಷನು ಮಾಡಿ ಆ್ಯಕ್ಟಿಂಗು ಮಾಡಿ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೊಸ ಹೀರೋಗೆ ಇಷ್ಟು ದೂರ ಪ್ರೊಡಕ್ಷನ್ ಮಾಡಿರುವಂಥ ಶಿವಣ್ಣ ಮತ್ತು ಗೀತಕ್ಕ ಅವರಿಗೆ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಅವರ ಸಂಸ್ಥೆಯಿಂದ ಇನ್ನೂ ಹಲವಾರು ಚಿತ್ರಗಳು ಬರಲಿ. ಹಾಗೆ ಕನ್ನಡಿಗರೆಲ್ಲರೂ ಒಂದು ಹೊಸ ಚಿತ್ರ ಬಂದಾಗ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಟ್ಸ್ ವೆರಿ ಗುಡ್ ಟೆಕ್ನಿಕಲ್ ಫಿಲಮ್. ಅಭಿಲಾಷ್ ಕಲ್ಲತ್ತಿ ಇಸ್ ವೆರಿ ಗುಡ್ ಸ್ಕೋರ್ ಆ್ಯಂಡ್ ಟೆಕ್ನಿಕಲಿ ಭಾಳ ಚೆನ್ನಾಗಿದೆ. ವಂಶಿನ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಪೆಂಟಗನ್ ಅಲ್ಲಿ ಒಂದು ಕಥೆಯಲ್ಲಿ. ಅವನು ಆನ್ ಸ್ಕ್ರೀನ್ ಪೆಂಟಗನ್ನು ಜಿ ಸಿನಿಮಾಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಹುಡುಗ. ತುಂಬ ಖುಷಿ ಆಗುತ್ತೆ ಅವನು ಈ ಥರದ್ದೊಂದು ಬ್ಯಾನರಲ್ಲಿ ಈ ಥರ ಒಂದು ರೀಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ. ತುಂಬ ಒಳ್ಳೆ ಪ್ರಯತ್ನ. ಶಿವಣ್ಣ ಅವ್ರ ಮಗಳು ನಿವೇದಿತಾ ಅವರು ಫಸ್ಟ್ ಟೈಮ್ ಅವರೊಂದು ಹೊಸ ಥರದ್ದು ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಟೆಕ್ನಿಕಲಿ ಇಸ್ ವೆರಿ ಗುಡ್ ಫಿಲಮ್.
ತುಂಬ ಒಳ್ಳೆ ಎಮೋಷನ್ ಟ್ರೈ ಮಾಡಿದ್ದಾರೆ. ವಂಶಿಗೆ ಒಳ್ಳೇದಾಗಲಿ, ಅಭಿಲಾಷ್ ಕಲ್ಲತ್ತಿಗೆ ಒಳ್ಳೇದಾಗಲಿ. ಚರಣ್ ರಾಜ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಾಂಗ್ಗಳು ತುಂಬ ಚೆನ್ನಾಗಿದ್ದಾವೆ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಫೈರ್ ಫ್ಲೈ. ನಾಳೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮು ತುಂಬ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಈ ಸಿನಿಮಾಟೋಗ್ರಫರ್ ಕೆಲಸ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸನೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಂಶಿ ಅವರು ಫಾರ್ ಹಿಸ್ ಫಸ್ಟ್ ಫಿಲ್ಮ್ ಹಿ ಹಸ್ ಡನ್ ಅ ಫಿನಾಮಿನಲ್ ಜಾಬ್. ಮೈ ಬೆಸ್ಟ್ ವಿಶಸ್ ನಿವೇದಿತಾ ಅವ್ರಿಗೆ, ಶಿವಣ್ಣ ಅವ್ರಿಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಐ ಹೋಪ್ ಯು ಆಲ್ ಎಂಜಾಯ್ ದ ಫಿಲ್ಮ್. ಪ್ಲೀಸ್ ಈ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ಈ ತಂಡಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ. ಇವಾಗ ನಾನು ಫೈರ್ ಫ್ಲೈ ಸಿನಿಮಾನ ನೋಡಿದೆ. ನನಗೆ ತುಂಬ ಇಷ್ಟವಾಗಿರುವಂಥ ಒಂದಿಷ್ಟು ಟೆಕ್ನಿಷಿಯನ್ಸ್ಗಳು ಕೆಲಸದಲ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಟೆಕ್ನಿಕ್ಯಾಲಿಟಿನ ಬಿಟ್ಟು ಒಂದು ವಿಜುವಲ್ ನ್ಯಾರೇಟಿವ್ ಅಂತ ಏನಿದೆ ಅದು ತುಂಬ ಸಖತ್ತಾಗಿ ಮೂಡಿಬಂದಿದೆ. ಇದೊಂದು ಸೈಕಿಕ್ ಸ್ಪೇಸ್. ಒಬ್ಬ ಮನುಷ್ಯನ ಲೈಫಲ್ಲಿ ಆಗುವಂಥ ಒಂದು ದುರ್ಘಟನೆಗಳಿಂದ ಹೆಂಗೆ ಹೊರಗೆ ಬರುತ್ತೆ, ಯಾವ ಒಂದು ಪರ್ಸ್ಪೆಕ್ಟಿವಿಂದ ಹೊರಗೆ ಬರ್ಬೋದು ಅನ್ನೋ ಥರ ಒಂದು ಸ್ಪೇಸನ್ನು ಇವರು ತುಂಬ ಅದ್ಭುತವಾಗಿ ವಿಜುವಲಿ ಆಗಲಿ ಸೌಂಡ್ ವೈಸ್ ಆಗಲಿ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಆಲ್ ಐ ಕ್ಯಾನ್ ಸೇ ಈಸ್ ವಂಶಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಒಂದು ವಿಷನ್ ಇದೆ ಅವನಲ್ಲಿ. ಆ್ಯಂಡ್ ಅಫ್ಕೋರ್ಸ್ ನಿಧಿ ಫಾರ್ ಫಸ್ಟ್ ಟೈಮ್ ಆ್ಯಸ್ ಅ ಪ್ರೊಡಕ್ಷನ್ ವೆರಿ ವೆರಿ ವೌಚಿಂಗ್. ಆ್ಯಂಡ್ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರೊಡಕ್ಷನ್ ಹೌಸಿಂದ. ಅದರದ್ದೇ ಆದ ಒಂದು ಲೆಗೆಸಿ ಇದೆ. ಆ ಲೆಗೆಸಿನ ಬಿಟ್ಟು ಒಂದು ಅಪ್ಗ್ರೇಡೆಡ್ ವರ್ಷನ್ ಆಫ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ರಿಯಲಿ ವಿಶ್ ದ ಎಂಟೈರ್ ಟೀಮ್ ವೆರಿ ಗುಡ್ ಲಕ್. ನಂಗೆ ತುಂಬ ಇಷ್ಟ ಆಯಿತು. ಒಂದಿಷ್ಟು ಬ್ಯೂಟಿಫುಲ್ ಸ್ಪೇಸನ್ನು ಕಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇಷ್ಟೊತ್ತು ಪೇಷನ್ಸಿಂದ ಕಾಯ್ತಿರೋದಕ್ಕೆ. ಫೈರ್ ಫ್ಲೈ ಒಂದು ಅದ್ಭುತವಾದ ಚಲನಚಿತ್ರ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಒಂಥರ ಭಾವನೆಗಳ ಪದರ ಅಂತ ಹೇಳ್ಬೋದು. ಪ್ರತಿಯೊಂದು ಭಾವನೆನೂ ಅದ್ಭುತವಾಗಿ ಬಣ್ಣಗಳಿಂದ ಆಗಲಿ ಅಥವಾ ಪ್ರಾಪರ್ಟೀಸಿಂದ ಆಗಲಿ ಡೈಲಾಗ್ಸಿಂದ ಆಗಲಿ ಮೌನಗಳಿಂದ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ರಾಜ್ ಸರ್. ಚರಣ್ ರಾಜ್ ಸರ್ ಥೀಮ್ ತುಂಬ ಚೆನ್ನಾಗಿ ಬ್ರಿಲಿಯಂಟ್ ಆಗಿ ಸಿನಿಮಾಗೆ ವರ್ಕ್ ಆಗಿದೆ. DOPಗಾಗಲಿ ಡೈರೆಕ್ಟರ್ಗಾಗಲಿ ಕಾನ್ಸೆಪ್ಟ್ಗಾಗಲಿ ಆಲ್ ದಿ ಬೆಸ್ಟ್. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಫೈರ್ ಫ್ಲೈ ಮಿಸ್ ಮಾಡ್ತೇನೆ. ಥ್ಯಾಂಕ್ ಯು. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಬಿಗ್ ಥ್ಯಾಂಕ್ ಯು. ಆ್ಯಂಡ್ ಅದೇ ರೀತಿ ಇವತ್ತು ಶಿವಣ್ಣ ಬಂದಿದ್ದರು, ಶರಣ್ ಸರ್ ಬಂದಿದ್ದರು, ಶ್ರೀಮುರಳಿ ಅವ್ರು ಬಂದಿದ್ದರು. ಆ್ಯಂಡ್ ತುಂಬ ಜನ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿಯಿಂದ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ಒಂದು ಹೊಸ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಹೇಳೋಕ್ಕೆ ಹೊರಟಿದ್ದೀವಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನಷ್ಟು ಭಾಳಷ್ಟು ಜನಕ್ಕೆ ರೀಚ್ ಆಗ್ಬೋದು, ಅದು ನಮ್ಮ ಆಸೆ. ಸೊ ನಿಮ್ಮ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ, ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಇಂಡಸ್ಟ್ರಿ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ಇಂಡಸ್ಟ್ರಿಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಎಲ್ಲರೂ ಥಿಯೇಟರಲ್ಲಿ ಸಿಕ್ಕಿ ಎಂಜಾಯ್ ಮಾಡೋಣ ಫೈರ್ ಫ್ಲೈನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾಳೆ ನಮ್ಮ ಸಿನಿಮಾ ಫೈರ್ ಫ್ಲೈ ಥಿಯೇಟರ್. ಇವತ್ತು ನಾವು ಸಿನಿಮಾನ ನೋಡಿದ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸಿನಿಮಾನ. ತುಂಬ ಖುಷಿ ಆಯಿತು. ನಂಗೆ ತುಂಬ ಇಷ್ಟ ಆಗಿದೆ. ನಿಮ್ಗೆಲ್ಲರೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಎಲ್ಲ ಇಂಡಸ್ಟ್ರಿಯಲ್ಲಿರೋ ದೊಡ್ಡವರು ಎಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರೋದು ನಮಗೂ ತುಂಬ ಖುಷಿ ಇದೆ. ಪ್ಲೀಸ್ ಬನ್ನಿ, ಸಿನಿಮಾ ನೋಡಿ. ಇಟ್ಸ್ ಬ್ಯೂಟಿಫುಲ್ ಮೂವಿ. ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.